ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಸೊ ಮಕ್ಕಳೇ, ಇನ್ನೇನು ನಿಮಗೆ 12th ಅಂತ ಅಂದರೆ ನಾಳೆಯಿಂದನೇ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳೇ. ಸೊ ಇದು ಇಲ್ಲಿ ಸೈನ್ಸ್ನ ಮಾಡೆಲ್ ಪೇಪರ್ ಆಗಿರುತ್ತೆ, ಕನ್ನಡ ಮಾಧ್ಯಮದ್ದು. ಸೊ ನನಗೆ ಇಂಗ್ಲೀಷ್ ಮೀಡಿಯಮ್ದು ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದನ್ನು ರೆಫರ್ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ನೋಡಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು. ಇದೊಂದು ಮಾಡೆಲ್ ಪೇಪರ್ ಆಗಿರುತ್ತೆ. ಇದೇ ಥರ ನಿಮ್ಮ ಮೇನ್ ಏನು ನಾಡಿದ್ದು ಬರ್ತಕ್ಕಂಥ ಕ್ವಶನ್ ಪೇಪರ್ ಇದೇ ಥರ ಇರುತ್ತೆ. ಸೊ ನೋಡ್ಕೊಳ್ಳಿ, ಫಸ್ಟಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಮೇನಲ್ಲಿ ಫಿಸಿಕ್ಸ್ ಆಗಿರುತ್ತೆ, ಫಸ್ಟ್ ಮೇನಲ್ಲಿರುತ್ತೆ. ಫಸ್ಟ್ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ 1 ಮಾರ್ಕ್ ಕ್ವಶನ್ ಆನ್ಸರ್ಸ್ ಇರುತ್ತೆ. ಸೊ 6 ಕ್ವಶನ್ಸ್ ಅಂತಂದರೆ 1 2 3 4 ಕ್ವಶನ್ಸ್ ಇದೆ 4 ಮಾರ್ಕ್ಸಿಗೆ. ನೆಕ್ಸ್ಟ್ ಥರ್ಡ್ ಮೇನಲ್ಲಿ 2 ಮಾರ್ಕ್ ಕ್ವಶನ್ ಆನ್ಸರ್ಸ್ ಇರುತ್ತೆ, 3 ಕ್ವಶನ್ಸ್ ಇರುತ್ತೆ. ಫೋರ್ತ್ ಮೇನಲ್ಲಿ ನೋಡ್ಕೋಬೋದು ನೀವು 3 ಮಾರ್ಕ್ ಕ್ವಶನ್ಸ್ 2 ಇರುತ್ತೆ. ಆ್ಯಸ್ ಇಟ್ ಈಸ್ ಪ್ಯಾಟ್ರನಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಲಾಸ್ಟ್ ಇಯರ್ ಪೇಪರ್ ಹೇಗಿತ್ತು ಅದೇ ಥರ ಇದೆ. ನೀವು ಕ್ವಶನ್ಸ್ನ ಬೇಕಿದ್ರೆ ರೆಫರ್ ಮಾಡ್ಕೋಬೋದು. ಸೊ ನೋಡಿ, ಇಷ್ಟು ಫಿಸಿಕ್ಸ್ ಆದರೆ ನೆಕ್ಸ್ಟು ಪಾರ್ಟ್ ಬಿ ಅಂತಂದರೆ ಭಾಗ ಬಿ ಆಗಬೇಕಿತ್ತಲ್ಲಿ, ಅದರಲ್ಲಿ ಕೆಮಿಸ್ಟ್ರಿ ಇದೆ. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಇದೆ ಇದರಲ್ಲೂ ಕೂಡ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, 4 ಮಾರ್ಕ್ ಕ್ವಶನ್. ಆನ್ಸರ್ಸ್ ಕೂಡ ಇದೆ ಮಕ್ಕಳೇ, ನೀವು ಆನ್ಸರ್ಸ್ನೂ ರೆಫರ್ ಮಾಡ್ಕೋಬೋದು. ನೆಕ್ಸ್ಟ್ ಪಾರ್ಟ್ ಸಿನಲ್ಲಿ ನಿಮಗೆ ಬಯಾಲಜಿ, ಜೀವ ವಿಜ್ಞಾನ ಇರುತ್ತೆ. ಸೊ ಇದರಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೋಡಿ, ಇದು ಪಿಕ್ಚರ್ ರಿಲೇಟೆಡ್ ಡಯಾಗ್ರಾಮ್ ಕೂಡ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಭಾಗಗಳನ್ನ ಗುರುತಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಡಯಾಗ್ರಾಮ್ಸ್ನೂ ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದ್ಯಾವುದು ಡಯಾಗ್ರಾಮ್ಸ್ ಇದೆ ಅದರಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳು ಎಲ್ಲವುದನ್ನು ನೀವು ನೋಡ್ಕೊಳ್ಳೇಬೇಕು. ಆ್ಯಂಡ್ ಡಯಾಗ್ರಾಮ್ ಕೂಡ ಬರೆಯೋಕ್ಕೆ ಕೂಡ ಕೇಳಿರ್ತಾರೆ. ಅದರಿಂದ ಡಯಾಗ್ರಾಮಿಂದ ನಿಮಗೆ ಸುಮಾರು 12 ಮಾರ್ಕ್ಸ್ವರೆಗೂ ಬರುತ್ತೆ ಕ್ವಶನ್ ಪೇಪರಲ್ಲಿ. ನೋಡ್ಕೊತಾ ಇರಿ. ನೋಡಿ, ಇದಿಷ್ಟು ಕ್ವಶನ್ ಪೇಪರ್. ಇವಾಗ ಇಲ್ಲಿ ಆನ್ಸರ್ ಇದೆ ನೋಡಿ, ಇಲ್ಲಿ ಬ್ರೈನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಆನ್ಸರ್ಸ್ ಕೂಡ ನೀವು ರೆಫರ್ ಮಾಡ್ಕೋಬೋದು. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಕೊಟ್ಟಿದ್ದಾರೆ. ಇಂಗ್ಲೀಷ್ ಮೀಡಿಯಮ್ ಪೇಪರ್ ಸಿಕ್ಕಿದ್ರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಎಲ್ಲ ಕ್ವಶನ್ ಪೇಪರ್ಸ್ನೂ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಯೂಸ್ ಆಗ್ತಿದ್ರೆ ನೋಡಿ ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ಸೊ ಏನು ಭಯ ಪಟ್ಕೋಬೇಡಿ, ಆರಾಮಾಗಿ ಚೆನ್ನಾಗಿ ಓದ್ಕೊಂಡು ನೀವು ಫಸ್ಟ್ ಎಕ್ಸಾಮ್ ಬೋರ್ಡಿಂದ ಬರ್ತಾ ಇರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀರಾ, ಫೇಸ್ ಮಾಡ್ತಾಯಿದ್ದೀರಾ. ಸೊ ಟೈಮಿಂಗ್ಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಎಕ್ಸಾಮ್ ಹಾಲಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಯಾವ ಆನ್ಸರ್ ಗೊತ್ತಿರುತ್ತೆ ಅದನ್ನು ಫಸ್ಟ್ ಬರೀರಿ. ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಸೈನ್ಸಲ್ಲಿ ಸುಮಾರು ಜನ ಮಕ್ಕಳು ಕ್ವಶನ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಲ್ಲ. ಆನ್ಸರ್ ಗೊತ್ತಿರುತ್ತೆ ಆದರೂ ಕೂಡ ಆನ್ಸರ್ಸ್ನ ಬಿಟ್ಟು ಬರ್ತಾರೆ. ಕ್ವಶನ್ನ ಕರೆಕ್ಟಾಗಿ ಓದಿ 2 ಸಲ ಓದಿ ನಿಮಗೆ ಯಾವುದಿರ್ಬೋದು ಆನ್ಸರ್ ಅಂತ ಖಂಡಿತವಾಗ್ಲೂ ಐಡಿಯಾ ಬರುತ್ತೆ. ಆರಾಮ್ಸೆ ಆನ್ಸರ್ ಬರೀರಿ. ಸೈನ್ಸಲ್ಲಿ ಆನ್ಸರ್ಸ್ ಲೆಂತಿಯಾಗಿ ಏನಿರಲ್ಲ. ನೀವು ಕರೆಕ್ಟಾಗಿ ಸ್ವಲ್ಪ ಆನ್ಸರ್ ಬರೆದ್ರೂ ಅದಕ್ಕೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಕನ್ನಡ, ಇಂಗ್ಲೀಷ್, ಸೋಷಲ್ ಥರ ಲೆಂತಿ ಆನ್ಸರ್ಸ್ ಏನೂ ಇರಲ್ಲ. ಆರಾಮಾಗಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೋಡಿ, ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸು ನಿಮಗೆ ಬರೋ ಸಾಧ್ಯತೆಗಳಿರುತ್ತೆ. ಆದರೆ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯು ಕ್ಯಾನ್ ರೆಫರ್ ದಿಸ್ ಪೇಪರ್. ನಿಮಗೆ ಈ ಪೇಪರ್ನ ರೆಫರ್ ಮಾಡಿಕೊಂಡ್ರೆ ಒಂದು ಐಡಿಯಾ ಸಿಗುತ್ತೆ, ಈ ಥರ ಕ್ವಶನ್ಸು ನಮಗೆ ಅಪಿಯರ್ ಆಗ್ಬೋದು ಎಕ್ಸಾಮಲ್ಲಿ ಅಂತ. Thank you for watching.